ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಇವತ್ತು ನಾನು ನೀವೆಲ್ಲ ಚಾತಕ ಪಕ್ಷಿಯ ಹಾಗೆ ಕಾಯ್ತಾ ಇರುವಂತಹ ಲೋಕಸಭಾ ಚುನಾವಣೆಯ ಫಲಿತಾಂಶದ ಲೆಕ್ಕಾಚಾರವನ್ನ ನಿಮ್ಮೆದುರು ತೆರೆದಿಡ್ತಾ ಇದ್ದೇನೆ. ನೋಡಿ, ಈಗಾಗಲೇ 6 ಹಂತಗಳ ಚುನಾವಣೆ ಮುಗಿದು ಹೋಗಿದೆ. ಇನ್ನು ಉಳಿದಿರೋದು ಒಂದೇ ಒಂದು ಹಂತದ ಚುನಾವಣೆ ಜೂನ್ 1ನೇ ತಾರೀಕು ನಡೆಯುತ್ತೆ. ನಿನ್ನೆ 6ನೇ ಹಂತ ಚುನಾವಣೆ ಮುಗಿತು. ಅಲ್ಲಿಗೆ ಇಲ್ಲಿಯವರೆಗೂ ಸುಮಾರು 486 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಮುಗಿದಿದೆ. ಒಟ್ಟು ಎಷ್ಟು ಕ್ಷೇತ್ರಗಳು? 543. ಅದರಲ್ಲಿ 486 ಆಗೋಯ್ತು. ಹಾಗಾದ್ರೆ ಈ 486ರಲ್ಲಿ ಬಿಜೆಪಿ ಎಷ್ಟು ಗೆದ್ದಿದೆ, ಕಾಂಗ್ರೆಸ್ ಎಷ್ಟು ಗೆದ್ದಿದೆ, ಹಾಗೆ ಉಳಿದವರೆಲ್ಲ ಈ ಕಡೆ NDA ಜೊತೆಗೂ ಇಲ್ಲದ ಅತ್ತ ಇಂಡಿಯಾ ಜೊತೆ ಅಂದ್ರೆ INDIA ಒಕ್ಕೂಟದ ಜೊತೆಯೂ ಗುರುತಿಸಿಕೊಳ್ಳದಂತಹ ಮೂರನೇ ಪ್ರಾದೇಶಿಕ ಪಕ್ಷಗಳು ಎಷ್ಟು ಸ್ಥಾನಗಳನ್ನ ಗೆದ್ದಿರಬಹುದು, ಒಂದು ಅಂದಾಜಿನ ಲೆಕ್ಕವನ್ನು ನಿಮ್ಮ ಎದುರು ಇಡ್ತೇನೆ. ಹಲವಾರು ಎಕ್ಸ್ಪರ್ಟ್ಗಳು ಹಾಗೂ ಬೇರೆ ಬೇರೆ ಇಂಟೆಲಿಜೆನ್ಸ್ ರಿಪೋರ್ಟ್ಗಳ ಪ್ರಕಾರ 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಏನು 486 ಕ್ಷೇತ್ರಗಳಲ್ಲಿ ಈಗಾಗಲೇ ಚುನಾವಣೆ ಆಗಿದೆ. ಇನ್ನು ಉಳಿದಿರೋದು 57 ಕ್ಷೇತ್ರ ಮಾತ್ರ. ಅದು ಕೊನೆಯ ಹಂತದ ಚುನಾವಣೆಯಲ್ಲಿ ಆಗುತ್ತೆ. ಸೊ ಬಹುತೇಕ ಈಗ ಫಲಿತಾಂಶ ನಿರ್ಧಾರ ಆಗಿದೆ. ನೋಡಿ, ಸ್ಪಷ್ಟವಾದ ನಿಖರವಾದ ಮಾಹಿತಿಯ ಪ್ರಕಾರ ಈ 486 ಕ್ಷೇತ್ರಗಳ ಪೈಕಿ ಬಿಜೆಪಿ ಈಗಾಗಲೇ ಹಾಫ್ ವೇ ಮಾರ್ಕ್ ಅಂದ್ರೆ ಮ್ಯಾಜಿಕ್ ನಂಬರ್ 272+ ರೀಚ್ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಅವ್ರು ಹೇಳ್ತಾ ಇದ್ರು ಏನಂತ, ಅಬ್ ಕಿ ಬಾರ್ 400 ಪಾರ್ ಅಂತ. ನೋ, ಆ ರೀತಿಯ ಲಕ್ಷಣಗಳು ಮೇಲ್ನೋಟಕ್ಕೆ ಗೋಚರಿಸ್ತಾ ಇಲ್ಲ. ವಾಸ್ತವ ಹೇಳಬೇಕು ಅಂದ್ರೆ ಇನ್ಫ್ಯಾಕ್ಟ್ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ, ಅದೊಂದು ರಣತಂತ್ರ, ಅದೊಂದು ಸ್ಟ್ರಾಟಜಿಯ ಭಾಗವಾಗಿ ನಾವು ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳಿದ್ದು. ಹಾಗೆ ಈವನ್ 370+ ಅನ್ನೋದು ಕೂಡ ಜಮ್ಮು ಕಾಶ್ಮೀರನ ಒಬ್ರು ಎಕ್ಸ್ಪರ್ಟ್ ಹೇಳಿದ್ದು ಅಂತ ಹೇಳಿ ಕೂಡ ಅವ್ರು ಹೇಳಿದ್ದಾರೆ, ಬಿಜೆಪಿಯ ಸಿಂಪಥೈಸರ್ ಹೇಳಿದ್ದು ಅಂತ. ಆದ್ರೆ ವಾಸ್ತವದಲ್ಲಿ ಬಿಜೆಪಿ ಹಾಫ್ ವೇ ಮಾರ್ಕ್ ನ ಕ್ರಾಸ್ ಆಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅಂದ್ರೆ 272+ ಆಗಿದೆ. ಅದು 280 ಆಗಿರ್ಬೋದು, ಒಂದು 10 ಹೆಚ್ಚು ಕಡಿಮೆ ಆಗಿರುತ್ತೆ. ಬಟ್ ಅವರು ಬಹುಮತವನ್ನ ತಲುಪಿದ್ದಾರೆ 6 ಹಂತಗಳಿಂದ ಅನ್ನುವಂಥದ್ದು ನಿಖರವಾದ ಮಾಹಿತಿ. ಅದರ ಜೊತೆಗೆ ಹಾಗಾದ್ರೆ ಕಾಂಗ್ರೆಸ್ ಎಷ್ಟು ಗೆದ್ದಿರ್ಬೋದು, ಕಾಂಗ್ರೆಸ್ ನೇತೃತ್ವದ INDIA ಒಕ್ಕೂಟ ಎಷ್ಟು ಗೆದ್ದಿರ್ಬೋದು, ಈ ಲೆಕ್ಕಾಚಾರ ಕೂಡ ಸಹಜ. ನೋಡಿ, 486ರಲ್ಲಿ 272+ ಈ ಕಡೆ ಬಿಜೆಪಿ ಗೆದ್ದಿದೆ ಅನ್ನುವಂತ ಸಂದರ್ಭದಲ್ಲೇ ನರೇಂದ್ರ ಮೋದಿ ಅವರೆಲ್ಲ ಏನ್ ಹೇಳ್ತಾ ಇದ್ರು, ಬಿಜೆಪಿಯ ನಾಯಕರೆಲ್ಲ ಏನ್ ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಅವರ ವಯಸ್ಸು ಎಷ್ಟಿದೆಯಲ್ಲ ಅಷ್ಟು ಸೀಟನ್ನು ಕಾಂಗ್ರೆಸ್ ಗೆಲ್ಲಲ್ಲ, ಅಂದ್ರೆ 53 ಸೀಟು ಗೆಲ್ಲಲ್ಲ ಅವರು ಅಂತ ವ್ಯಂಗ್ಯವಾಡ್ತಾ ಇದ್ರು. ಆದ್ರೆ 6 ಹಂತದ ಚುನಾವಣೆಯ ನಂತರ ಈಗ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ 50ರ ಅಂಕಿಯನ್ನ, ಆ 50ರ ಗಡಿಯನ್ನ ದಾಟ್ತಾ ಇದೆ, 50 ಸಂಖ್ಯೆಯನ್ನು ಮುಟ್ತಾ ಇದೆ. ಇದು ಸ್ಪಷ್ಟವಾಗಿದೆ. ಈಗ ಏನು ನರೇಂದ್ರ ಮೋದಿ ಅವರು ಬಿಜೆಪಿಯವರು 50 ಸೀಟು ತಗೊಳ್ಳಲ್ಲ ಅಂತಿದ್ರಲ್ಲ, ಅಷ್ಟು ಹೀನಾಯವಾದ ಪರ್ಫಾರ್ಮೆನ್ಸ್ ಈ ರೀತಿ ಕಾಣಿಸ್ತಾ ಇಲ್ಲ ಈ ಬಾರಿ. ಯಾಕಂದ್ರೆ 10 ವರ್ಷಗಳ ಆಡಳಿತ ಆಗಿದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಸಹಜವಾಗಿ ಯಾರು ಕಾಂಗ್ರೆಸ್ನ ಸಿಂಪಥೈಸರ್ಸ್ ಇರ್ತಾರೆ ಅವರು ಕೂಡ ಯಾರ್ಯಾರು ಮೋದಿ ಅವರಿಗೆ ವೋಟ್ ಹಾಕಿದ್ರು ಆ ಪೈಕಿ ಕೆಲವರಾದ್ರೂ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಅವರು 50ರ ಗಡಿಯನ್ನ ಮುಟ್ತಾರೆ. ಹೀಗಾಗಿ ಕಾಂಗ್ರೆಸ್ 50ರ ಗಡಿಯನ್ನ ಮುಟ್ಟಿದೆ ಅನ್ನುವಂಥ ಮಾಹಿತಿ 6 ಹಂತಗಳ ಚುನಾವಣೆಯ ನಂತರ ಬಂದಿದೆ ಅನ್ನುವಂಥದ್ದು. ಇನ್ನು ಪ್ರಾದೇಶಿಕ ಪಕ್ಷಗಳು ನೋಡಿ, ಇಂಡಿಯಾ ಒಕ್ಕೂಟ ಕೂಡ 7ನೇ ಹಂತದ ಚುನಾವಣೆಯು ಆದ ನಂತರ ಇಡೀ ಇಂಡಿಯಾ ಒಕ್ಕೂಟ ಅಂತ ತೆಗೆದುಕೊಂಡ್ರೆ ನೀವು INDIA ಒಕ್ಕೂಟ ಏನಿದೆ ಅವರು 100ರ ಆಸುಪಾಸಲ್ಲಿ ಇರ್ತಾರೆ ಅನ್ನುವಂಥದ್ದು. ನೋಡಿ, ಇನ್ನು ಉಳಿದಿರೋದು 57 ಕ್ಷೇತ್ರಗಳ ಮಾತ್ರ. ಈ 57 ಕ್ಷೇತ್ರಗಳದ್ದು ಈಗಾಗಲೇ ಜನ ತೀರ್ಮಾನ ಮಾಡಿರ್ತಾರೆ 6 ಹಂತಗಳ ನಂತರ ನಾವು ಯಾರಿಗೆ ಓಟ್ ಹಾಕಬೇಕು ಅನ್ನುವಂಥದ್ದು. ಅವರೇನು ಇನ್ನೂ ಕೂಡ ಯೋಚನೆ ಮಾಡ್ತಾ ಕೂತಿರಲ್ಲ. ಯಾಕಂದ್ರೆ ಬಹುಪಾಲು, ಒಂದು ಸಿಂಹಪಾಲು ಚುನಾವಣೆ ಆಗೋಗಿದೆ ಈಗಾಗಲೇ. ಆಲ್ಮೋಸ್ಟ್ 90% ಎಲೆಕ್ಷನ್ ಆದ ಹಾಗೆ ಈಗಾಗಲೇ ಫಲಿತಾಂಶ ಏನು ಅನ್ನೋದು ನಿರ್ಧಾರ ಆಗೋಗಿದೆ. ಹೀಗಾಗಿ ನರೇಂದ್ರ ಮೋದಿ ಅವರು ತಮ್ಮ ಸ್ಟ್ರಾಟಜಿಯನ್ನು ಓಪನ್ ಆಗಿ ಹೇಳಿದ್ದು. ಇಲ್ಲ ಅಂದ್ರೆ ಯಾಕೆ ಹೇಳ್ತಾರೆ ಅವರು? ಯಾರಾದ್ರೂ ರಣತಂತ್ರವನ್ನ, ಕಾರ್ಯತಂತ್ರವನ್ನ ಬಿಟ್ಕೊಡಲ್ಲ. ಆದ್ರೆ ಓಪನ್ ಆಗಿ ಹೇಳಿದ್ರು ನಮ್ಮ ಸ್ಟ್ರಾಟಜಿ ಇದು ಅಂತ ಹೇಳಿ. ಯಾಕಂದ್ರೆ ಈಗಾಗಲೇ ಫಲಿತಾಂಶ ತೀರ್ಮಾನ ಆಗಿದೆ ಅನ್ನುವ ಹಿನ್ನೆಲೆಯಲ್ಲೇ ಅವರು ಸ್ಟ್ರಾಟಜಿಯನ್ನ ಬಿಟ್ಕೊಟ್ಟಿದ್ದು. ಈ ಕಡೆ ಕಾಂಗ್ರೆಸ್ ಕೂಡ ಈಗಾಗಲೇ ತೀರ್ಮಾನಕ್ಕೆ ಬಂದಿದೆ ಏನಾಗಬಹುದು ಚುನಾವಣೆಯ ಫಲಿತಾಂಶ ಅಂತೇಳಿ. ಇನ್ಫ್ಯಾಕ್ಟ್ ಕುತೂಹಲ ಇರೋದು ಕರ್ನಾಟಕದ್ದು ಹೆಚ್ಚು. ಕರ್ನಾಟಕದಲ್ಲಿ ಫೈಟ್ ಇದೆ, ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ
ನೇರವಾದ ಹಣಾಹಣಿ ಇದೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಎಲ್ಲ ಶತಪ್ರಯತ್ನವನ್ನ ಮಾಡಿದ್ದಾರೆ. ಹೀಗಾಗಿ ಕೆಲವು ಕಡೆ ಅವ್ರು ಫೈಟ್ ಕೊಡ್ತಿರೋದು ನಿಜ. ಈ ಬಾರಿ ಒನ್ ಸೈಡೆಡ್ ಎಲೆಕ್ಷನ್ ಅಂತ ಖಂಡಿತ ಆಗಿಲ್ಲ. ವಾಸ್ತವ ಅದು. ಇದನ್ನ ಬಿಜೆಪಿಯವರು ಒಪ್ತಾರೆ, ಕಾಂಗ್ರೆಸ್ ಅವರು ಒಪ್ತಾರೆ. ಅದೇ ಕಾರಣಕ್ಕಾಗಿ ನೋಡಿ, ಬಹಳಷ್ಟು ಕಡೆ ನೀವು ಹಲವು ಕ್ಷೇತ್ರಗಳು, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಈವನ್ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಾರ್ತ್, ಇಲ್ಲೆಲ್ಲ ನೆಕ್ ಟು ನೆಕ್ ಫೈಟ್ ಆಗಿದೆ. ಫಲಿತಾಂಶ ಏನೇ ಆಗ್ಬೋದು, ಆದರೆ ಕಡಿಮೆ ಅಂತರದಲ್ಲಿ ಯಾರು ಬೇಕಾದರೂ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರಗಳು ಈ ಕ್ಷೇತ್ರಗಳಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನೀವು ಉತ್ತರ ಕರ್ನಾಟಕದಲ್ಲೂ ತಗೊಳ್ಳಿ, ಈಗ ಚಿಕ್ಕೋಡಿ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಕಲಬುರಗಿ, ಇಲ್ಲೆಲ್ಲ ಬಹಳ ನೆಕ್ ಟು ನೆಕ್ ಫೈಟ್ ಆಗಿದೆ. ಈವನ್ ಬಳ್ಳಾರಿಯಲ್ಲೂ ಕೂಡ ಅದೇ ರೀತಿಯ ಮಾಹಿತಿ ಇದೆ. ಒಂದು ವೇಳೆ ಇಲ್ಲಪ್ಪ ಇದು ಲೋಕಸಭಾ ಚುನಾವಣೆ, ಈಗ ನರೇಂದ್ರ ಮೋದಿ ಅವರು ಅಂತ ಹೇಳಿ ನೋಡಿ, ಈ ಹಿಂದೆ 2 ಚುನಾವಣೆಗಳಲ್ಲಿ 14ರಲ್ಲಿ ಮತ್ತು 19ರಲ್ಲಿ 2014, 2019ರಲ್ಲಿ ಮತ ಕೊಟ್ಟ ಹಾಗೆ ಅದೇ ಮನಸ್ಥಿತಿಯಲ್ಲಿ ಓಟ್ ಹಾಕಿದ್ರೆ ಬಿಜೆಪಿ 2 ಅಂಕಿ ಮೊತ್ತವನ್ನು ದಾಟಿ ಅವರೇನು 20, ಅವರು 28 ಅಂತಿದ್ರು, 20 ಕ್ರಾಸ್ ಆಗಬೇಕು ಅನ್ನೋದು ಅವರ ಕನಿಷ್ಠ ಗುರಿ. ಅದನ್ನ ದಾಟಬಹುದೇನು? ಇಲ್ಲ, ಹಾಗಾಗ್ಲಿಲ್ಲ. ಗ್ಯಾರಂಟಿ ವರ್ಕ್ ಆಯಿತು. ಮಹಿಳೆಯರೆಲ್ಲರೂ ಕೂಡ ಕಾಂಗ್ರೆಸ್ನ ಗ್ಯಾರಂಟಿಗೆ ಮಾರು ಹೋಗಿ ಅದು ಕಂಟಿನ್ಯೂ ಆಗಬೇಕು ಅಂತ ಹೇಳಿ ಬಹುಪಾಲು ಮಹಿಳೆಯರೇನಾದರೂ ಕಾಂಗ್ರೆಸ್ ಪರವಾಗಿ ಕರ್ನಾಟಕದಲ್ಲಿ ಮತವನ್ನು ಚಲಾಯಿಸಿದ್ದೇ ಆದರೆ ಆಗ ಫಲಿತಾಂಶ ನಿಜಕ್ಕೂ ಕೂಡ ಏರುಪೇರು ಆಗಬಹುದು. ಸೊ ಇದೆರಡೂ ಕೂಡ ಬಹಳ ಇಂಪಾರ್ಟೆಂಟ್. ಒಂದು ನರೇಂದ್ರ ಮೋದಿ ಫ್ಯಾಕ್ಟರ್, ನಂಬರ್ 2 ಗ್ಯಾರಂಟಿ ಫ್ಯಾಕ್ಟರ್. ಇದು ಯಾವ ರೀತಿ ನೋಡಿ, ಅಂಡರ್ ಕರೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾರೂ ಕೂಡ ಹಿಂಗೆ ಅಂತೇಳಿ ಇದಮಿತ್ತಮ್ ಅಂತ ಇರೋದಿಲ್ಲ ಅದು. ಸೊ ಅದು ಯಾವ ರೀತಿ ವರ್ಕ್ ಆಗಿದೆ ಅನ್ನೋದ್ರ ಮೇಲೆ ಕರ್ನಾಟಕದ ಫಲಿತಾಂಶ ತೀರ್ಮಾನ ಆಗುತ್ತೆ. ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ ನಿಮ್ಮ ಪ್ರಕಾರ ಏನಾಗುತ್ತೆ? ಕಾಂಗ್ರೆಸ್ ಎಷ್ಟು ಗೆಲ್ಬಹುದು, ಬಿಜೆಪಿ ಎಷ್ಟು ಗೆಲ್ಬಹುದು, JDS ಸ್ಪರ್ಧಿಸಿರುವಂತ 3 ಕ್ಷೇತ್ರಗಳಲ್ಲಿ ಫಲಿತಾಂಶ ಏನಾಗ್ಬೋದು? ನಿಮ್ಮ ಲೆಕ್ಕಾಚಾರವನ್ನು ಮುಂದಿಡಿ. ಹಾಗೆ ದೇಶಾದ್ಯಂತ ಈಗಾಗಲೇ ನಾನು ಹೇಳಿದೆ ಎಷ್ಟಿದೆ ಅಂತ ಹೇಳಿ. ಬಿಜೆಪಿ 486ರಲ್ಲಿ 6 ಹಂತಗಳಿಂದ 272+ ರೀಚ್ ಆಗ್ತಾ ಇದೆ. ಕಾಂಗ್ರೆಸ್ 50ನ್ನ ದಾಟ್ತಾ ಇದೆ. ಹೀಗಾಗಿ ಸಹಜವಾಗಿ ಏನ್ ಲೆಕ್ಕಾಚಾರ ಇತ್ತು ಆ ಲೆಕ್ಕಾಚಾರದಂತೆ ಚುನಾವಣೆ ಹೋಗ್ತಾ ಇದೆ. ನಿಮ್ಮ ಪ್ರಕಾರ NDA ಎಷ್ಟು ತೆಗೆದುಕೊಳ್ಬಹುದು, ಬಿಜೆಪಿ ನೇತೃತ್ವದ NDA ಎಷ್ಟು ಸ್ಥಾನ ಗಳಿಸಿರಬಹುದು, ಹಾಗೆ ಕಾಂಗ್ರೆಸ್ ನೇತೃತ್ವದ INDIA ಒಕ್ಕೂಟ ಎಷ್ಟು ಸ್ಥಾನಗಳನ್ನ ಗಳಿಸಿರಬಹುದು? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಧನ್ಯವಾದ.